26 ವರ್ಷದ ಯುವಕನಿಗೆ 39 ವರ್ಷ ವಯಸ್ಸಿನ ಆಂಟಿ ಜೊತೆ ಪ್ರೇಮಾಂಕುರವಾಗಿತ್ತು. ಆದರೆ ಮದುವೆ ಮಾತುಕತೆ ಶುರುವಾದಾಗ ನಡೆದ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿದೆ. ಈ ಫೋಟೋದಲ್ಲಿ ಕಾಣ್ತಾ ಇರುವ ಮಹಿಳೆ ಹೆಸರು ಮಮತಾ ಅಂತ. 39 ವರ್ಷ ವಯಸ್ಸಿನ ಮಮತಾ ಚಿತ್ರದುರ್ಗ ಮೂಲದಕ್ಕೆ. ಬೆಂಗಳೂರಿನ ಜಯದೇವ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿ ಈಕೆ ಕೆಲಸ ಮಾಡ್ತಾ ಇದ್ದಳು. ಮದುವೆ ವಯಸ್ಸು ಮೀರಿ ಹೋಗಿದ್ರು ಒಂಟಿಯಾಗಿಯೇ ಬದುಕು ಕಟ್ಟಿಕೊಂಡಿದ್ಲು. ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿಯಲ್ಲಿ ಸಾಂಪ್ರದಾಯಿಕ ವಿದ್ಯುತ್ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಲು ಮನೆಗಳ ಮೇಲ್ಛಾವಣಿಯಲ್ಲಿ ಸೌರ ವ್ಯವಸ್ಥೆಯನ್ನು ಸ್ಥಾಪಿಸಲು ಅವಕಾಶ ನೀಡಲಾಗಿದ್ದು, ಸೌರ ಫಲಕವನ್ನು ಸ್ಥಾಪಿಸಲು ಮನೆ ಮಾಲೀಕರಿಗೆ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯದ ಜೊತೆಗೆ ಸಹಾಯಧನವನ್ನು ನೀಡಲಾಗುತ್ತದೆ. ಸೌರ ಫಲಕಗಳನ್ನು ಸ್ಥಾಪಿಸಲು 30,000ದಿಂದ 78,000ವರೆಗೆ ಸಹಾಯಧನ ನೀಡಲಾಗುತ್ತದೆ. ಹಿಂದೆ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ನೋಂದಾಯಿಸಿಕೊಳ್ಳಿ. ಇನ್ನು ಹೀಗೆ ಪೊಲೀಸ್ ಠಾಣೆಯಲ್ಲಿ ಕೈಕಟ್ಟಿಕೊಂಡು ನಿಂತಿರುವ ಈತ ಸುಧಾಕರ. ಹಾಸನದ ಅರಸೀಕೆರೆ ಮೂಲದವನು. 26 ವರ್ಷ ವಯಸ್ಸಿನ ಈತ ಅದೇ ಜಯದೇವ ಆಸ್ಪತ್ರೆಯಲ್ಲಿಯೇ ಅದೇ ಸ್ಟಾಫ್ ನರ್ಸ್ ಆಗಿದ್ದ. ಆಕೆಯ ಒಂಟಿತನವೇ ಈತನಿಗೆ ವರವಾಗಿ ಬಿಟ್ಟಿತ್ತು. ಆಕೆ ಜೊತೆ ಲವ್ ಗಿವು ಅದು ಇದು ಅಂತ ಸುತ್ತಾಡತೊಡಗಿದ್ದ. ಏಕಾಂತದಲ್ಲಿ ತೇಲಾಡುತ್ತಿದ್ದ ಈತನಿಗೆ ವಯಸ್ಸಿನ ಯಾವ ಅಂತರವೂ ಅಡ್ಡಿ ಬಂದಿರಲೇ ಇಲ್ಲ. ಆದರೆ ಮದುವೆ ಮಾತುಕತೆ ಅಂತ ಬಂದಾಗಲೇ ನೋಡಿ ಪ್ರೀತಿಯಲ್ಲಿ ಪ್ರಳಯವೇ ಸೃಷ್ಟಿಯಾಗಿದೆ. ಮಮತಾ ಹಾಗೂ ಸುಧಾಕರ್ ಇಬ್ಬರು ಜಯದೇವ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡಿಕೊಂಡಿದ್ರು. ಅದೇ ಪರಿಚಯ ಪ್ರೀತಿಯಾಗಿ ಬದಲಾಗಿತ್ತು. ಕಳೆದ 1 ವರ್ಷಗಳಿಂದ ಪ್ರಣಯ ಹಕ್ಕಿಯಂತೆ ತೇಲಾಡ್ತಾ ಇದ್ರು. ಬನಶಂಕರಿ ಸಮೀಪದ ಪ್ರಗತಿಪುರ ಲೇಔಟ್ನಲ್ಲಿ ಮಮತಾಳ ಸ್ನೇಹಿತೆ ವಿವಾಹಿತೆ ಆಗಿದ್ದ ಶ್ರುತಿ ಎಂಬಾಕೆ ಮನೆ ಮಾಡಿಕೊಂಡು ವಾಸವಾಗಿದ್ದಳು. ಅದೇ ಮನೆಗೆ ಕಳೆದ 4-5 ತಿಂಗಳ ಹಿಂದೆ ಮಮತಾ ಬಂದು ಸೇರಿಕೊಂಡಿದ್ದಳು. ಇನ್ನು ಕತ್ರಿಗುಪ್ಪೆಯಲ್ಲಿ ಇದ್ದ ಸುಧಾಕರ ಈ ಮಮತಾ ಮನೆಗೆ ಆಗಾಗ ಬಂದು ಹೋಗ್ತಾ ಇದ್ದ. 24ರಂದು ಶ್ರುತಿ ಊರಿಗೆ ತೆರಳಿದ್ರು. ಆಗ ಮನೆ ಮಾಲಕಿಗೆ ಕರೆ ಮಾಡಿದ್ದ ಮಮತಾ ಆಸ್ಪತ್ರೆಯಿಂದ ಬರೋದು ರಾತ್ರಿ 10:30 ಆಗುತ್ತೆ. ಹಾಗಾಗಿ ಕೀ ಮನೆ ಬಳಿ ಇಡುವಂತೆ ಹೇಳಿದ್ದಳು. ಮರುದಿನ ಕರೆ ಮಾಡಿದ್ದ ಶ್ರುತಿ ಊರಿಂದ ಬರ್ತಾ ಇದ್ದೇನೆ, ಮಮತಾ ಕೀ ಇಟ್ಟು ಹೋಗಿದ್ದಾಳೆ ನೋಡಿ ಅಂತ ಮನೆ ಮಾಲೀಕರಿಗೆ ಹೇಳಿದ್ದಾಳೆ. ಆಗ ಮನೆ ಬಳಿ ಓನರ್ ಗೌರಮ್ಮ ಬಂದು ನೋಡಿದಾಗ ಮಮತಾ ಕೊಲೆ ಆಗಿರುವ ವಿಚಾರ ಗೊತ್ತಾಗಿದೆ. ಹುಡುಗಿ ಶ್ರುತಿ ಫೋನ್ ಮಾಡ್ತು, ಆಂಟಿ ಮಮತಾದು ಸ್ವಿಚ್ ಆಫ್ ಆಗದೆ ಫೋನು, ನೋಡ ಆಂಟಿ ಅಂತ. ನಾನು ಇದೇ ಮನೆಯಿಂದ ಹೋಗಿ ಮೇಲ್ಗಡೆ ಹೋದೆ. ಆ ಹುಡುಗಿ ಹೋಗೋ ಅಷ್ಟರಲ್ಲಿ ಮಮತಾ ಅಂದೆ. ಫೋನು ಕೆಳಗಡೆನೆ ಮಾಡಿಬಿಟ್ಟಿದ್ದೆ. ಈಗೇನಿದು ಮಮತಾ ಅಂತ ಕರೆದೆ ಇಟ್ಕೆ ಆ ಹುಡುಗಿ ಮನೆಯಿಂದ ಈಚೆ ಬರ್ತದಲ್ಲ, ಇವಳು ಬಾಕ್ಲು ತೆಗಿತಾ ಇಲ್ವ ಅಂತ ಹೋಗಿ ನೋಡಿದ್ದೆ ಅಣ್ಣ. ಬಾಕ್ಲನ್ನು ಮುಟ್ಟಿದ್ನ ಗಾಬೆಲ್ ಮುಟ್ಲಿಲ್ವೋ ನನಗೆ ಗೊತ್ತಿಲ್ಲ. ಬಡೆ ತೆಗೆದ ತಕ್ಷಣ ರೂಮಲ್ಲಿ ಫುಲ್ಲು ಅವಳು ಮಖದಿಂದ ಬ್ಲಡ್ಡು ಫುಲ್ಲು. ನಂಗೆ ನೋಡಿದೆ ಅದಕ್ಕೆ ಸ್ವಲ್ಪ ಶಾಕ್ ಆಯಿತು. ನಂಗೆ ಅಕ್ಕಪಕ್ಕದವ್ರನ್ನ ಕರೆದೆ. ನಮ್ಮ ಯಜಮಾನ್ರು ಇರಲಿಲ್ಲ, ನನ್ನ ಮಗನೂ ಇರಲಿಲ್ಲ, ನಮ್ಮ ಅತ್ತೆನೂ ನನ್ನ ಮಗಳು ಮಾತ್ರ ಇದ್ದರು. ಇನ್ನು ಅವ್ರಿಗೆ ಭಯ ಬಿದ್ದುಬಿಟ್ರೆ ನನ್ನ ಮಗಳಿಗೆ ಓದೋ ಮಗಳು ಭಯ ಬಿದ್ದುಬಿಡ್ತದೆ ಅಂದ್ಬಿಟ್ಟು ನೋಡು ವಿಜಯ್ ಅಂತ ಒಬ್ಬನ ಕರೆದೆ. ಇಲ್ಲಿ ಚಂದ್ರಮ್ಮನ ಮನೆಯವರು ಒಬ್ಬರು ಭರತ್ ಅಂತ ಇದ್ದ, ಅವ್ಳನ್ನ ಕರೆದೆ. ಆಮೇಲೆ ಇನ್ಸ್ಪೆಕ್ಟ್ರ್ ಫೋನ್ ಮಾಡಿದೆ. ಅದೇ ಆ ಹುಡುಗ ಮಾತ್ರ ನಾನು ಫಸ್ಟಾಗಿ ಹೇಳ್ದೆ, ಈ ಹುಡುಗ ಓಡಾಯ್ತಾ ಇದ್ದ. ಆಮೇಲೆ ನಮ್ಮ ಪ್ರಶಾಂತ್ ನಮ್ಮ ಅಣ್ಣ ತಮ್ಮನೆ ಆಗಬೇಕು ಅವ್ರನ್ನು ಪರಿಚಯದಲ್ಲಿ. ಆ ಹುಡುಗ ಮಗ ಓಡಾಯ್ತವ್ರ ಅಂತ ಹೇಳ್ಕೊ ಬಂದಕ್ಕೆ ಆ ಹುಡುಗ ಎಳ್ಕೊ ಬಂದ. ಓಡಾಯ್ತಾ ಇದ್ದ. ಪೊಲೀಸ್ನವ್ರು ಇಬ್ರು ಬರೋ ಗಂಟು ಸುಮ್ಮನೆ ಇದ್ದ. ಆಮೇಲೆ ಎಲ್ಲ ಪೊಲೀಸ್ನವ್ರು ಯಾವಾಗ ಬಂದ್ರು ಓಡಾಯ್ತಾ ಇದ್ದ, ಎಳ್ಕೊ ಬಂದ್ರು. ಇಬ್ರು ಹುಡುಗಿರೇ ಇದ್ದದ್ದು. ಹಾಗಾದ್ರೆ ಸುಧಾಕರ್ ಮಮತಾಳನ್ನ ಕೊಲೆ ಮಾಡೋದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ, ವಯಸ್ಸಿನ ಅಂತರ ಇದ್ದಿದ್ರಿಂದ ಸುಧಾಕರ್ ಮಮತಾಳಿಂದ ಇತ್ತೀಚೆಗೆ ಅಂತರ ಕಾಯ್ದುಕೊಂಡಿದ್ದ. ಅಲ್ಲದೆ ಆಕೆಗೆ ಅರಿವಿಲ್ಲದೆ ಮತ್ತೊಂದು ನಿಶ್ಚಿತಾರ್ಥ ಕೂಡ ಮಾಡಿಕೊಂಡಿದ್ದ. ಇದರಿಂದ ಕೆರಳಿ ಬಿಟ್ಟಿದ್ದ ಆಕೆ ಸುಧಾಕರ್ ಜೊತೆ ಗಲಾಟೆ ತೆಗೆದಿದ್ದಳು. ನನ್ನ ಜೊತೆ ಮದುವೆ ಆಗಲೇಬೇಕು, ಇಲ್ಲದಿದ್ರೆ ಡೆತ್ ನೋಟ್ ನಲ್ಲಿ ನಿನ್ನ ಹೆಸರು ಹಾಗೂ ಕುಟುಂಬಸ್ಥರ ಹೆಸರು ಬರೆದಿಟ್ಟು ಸಾಯ್ತೇನೆ, ನೀವೆಲ್ಲರೂ ಜೈಲಿಗೆ ಹೋಗುವಂತೆ ಮಾಡಿಬಿಡ್ತೇನೆ ಅಂತ ಹೆದರಿಸಿದ್ದಾಳೆ. ಇದರಿಂದ ತಲೆ ಕೆಡಿಸಿಕೊಂಡಿದ್ದ ಸುಧಾಕರ್ ಆಕೆಯ ಕಥೆ ಮುಗಿಸಿಬಿಡಬೇಕು ಅಂತ ಡಿಸೈಡ್ ಮಾಡಿದ್ದ. ಅದರಂತೆ 24ರಂದು ಆಸ್ಪತ್ರೆಯಲ್ಲಿ ಸೆಕೆಂಡ್ ಶಿಫ್ಟ್ ಮುಗಿಸಿದ್ದ ಮಮತಾ, ನಮ್ಮ ವಿಚಾರ ಇವತ್ತು ನಿರ್ಧಾರ ಆಗಲೇಬೇಕು ಬಾ ಅಂತ ಸುಧಾಕರ್ನನ್ನ ಕರೆಯಿಸಿಕೊಂಡು ಮನೆಗೆ ಬಂದಿದ್ದಾಳೆ. ಆಗ ಮನೆಯಲ್ಲಿ ಗಲಾಟೆ ಆಗಿದೆ. ಇದೇ ವೇಳೆ ಸರ್ಜಿಕಲ್ ಚಾಕುವಿನಿಂದ ಮಮತಾಳ ಕುತ್ತಿಗೆ ಕೊಯ್ದ ಸುಧಾಕರ ಆಕೆಯ ಕಥೆ ಮುಗಿಸಿಬಿಟ್ಟಿದ್ದಾನೆ.
ಮಮತಾಳ ಕೊಲೆ ಮಾಡಿದ್ದ ಆರೋಪಿ ಸುಧಾಕರ ಪೊಲೀಸರ ಜೊತೆಯೇ ಓಡಾಡಿಕೊಂಡಿದ್ದ. ಮೃತದೇಹ ಆಸ್ಪತ್ರೆಗೆ ಶಿಫ್ಟ್ ಆಗುವವರೆಗೂ ಜೊತೆಯಲ್ಲಿಯೇ ಇದ್ದ. ಮಮತಾಳನ್ನ ನೋಡಲು ಬಂದ ಜಯದೇವ ಆಸ್ಪತ್ರೆ ಸಿಬ್ಬಂದಿ ಜೊತೆಗೂ ಸುಧಾಕರ ಇದ್ದ. ಆ ಬಳಿಕ ಪೊಲೀಸರು ಸಿಡಿಆರ್ ಪರಿಶೀಲನೆ ಮಾಡಿದಾಗ ಇಬ್ಬರ ಸಂಪರ್ಕ ಗೊತ್ತಾಗಿದೆ. ಸದ್ಯ ಆರೋಪಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ.